ರಾಘವೇಂದ್ರ ಟೆಂಪಲ್ಗೆ ಹೋಗೋಣ ಬನ್ನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು ಜ್ಯೋತಿ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಏನು ವಿಷಯ ಗೊತ್ತಾ? ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಲೇಟ್ ವಿಶಸ್ ಫಾರ್ ಯು ಅಂತ ಹೇಳ್ತಾ, ಗುರುವಾರದಂದು ಅದು ಬೇರೆ ಗುರುವಾರ ಇತ್ತಲ್ವ, ಹಾಗಾಗಿ ಮನೆ ಪೂಜೆ ಎಲ್ಲ ಮುಗಿಸಿ ನಾನು ಸಾಯಂಕಾಲ ಟೆಂಪಲಿಗೆ ಹೋಗಬೇಕು ಅನಿಸ್ತು. ಹಾಗಾಗಿ ನಾನು ರೆಡಿಯಾಗಿ ಟೆಂಪಲಿಗೆ ಹೋಗೋಣ ಅಂಥೇಳಿ ರೆಡಿ ಆದೆ. ಯಾವ ಟೆಂಪಲ್ ಅಂತೀರಾ? ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರಬೇಕು ಅಂತ ರೆಡಿ ಆದ್ವಿ. ನೋಡಿ, ರೆಡಿಯಾಗಿ ಹಾಗೆ ನಾನು ನನ್ನ ಯಜಮಾನ ಕರ್ಕೊಂಡು ಬಂದೆ. ಅವರು ಬರ್ತಾಯಿದ್ರು, ನಾನು ಆಚೆ ಬಂದಿದ್ದಾದಮೇಲೆ ಗಾಡಿ ಸ್ಟಾರ್ಟ್ ಮಾಡಿದ್ರು. ಗಾಡಿಯಿಂದ ನೇರವಾಗಿ ನಾವು ಎಲ್ಲಿ ಹೋಗಬೇಕಾಗಿತ್ತು. ರೆಡಿ ಆಗಿಬಿಟ್ಟು ಆಚೆ ಬಂದು ಹೋಗಬೇಕಾದ್ರೆ ಇಲ್ಲಿ ಹಸಿ ಕರುಗಳನ್ನ ಫುಲ್ಲು ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟು ಮನೆ ಮುಂದೆ ಕರ್ಕೊಂಡ್ಬಂದಿದ್ರು. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ, ನನಗೆ ತುಂಬ ಬೇಜಾರಾಗಿತ್ತು. ಇಷ್ಟು ಮಾಡಿದಾದ್ಮೇಲೆ ನಾವು ಆಚೆ ಬಂದ್ವಿ. ಮನೆಯಿಂದ ನೇರವಾಗಿ ಬೈಕ್ ಹತ್ತಿ ನಾವು ಟೆಂಪಲ್ಗೆ ಹೊರಟ್ವಿ. ಟೆಂಪಲ್ಗೆ ಹೋಗಬೇಕಂದ್ರೆ ನಾನು ಯಜಮಾನರನ್ನ ಕರ್ಕೊಂಡು ಬಂದೆ. ನೋಡಿ ಹೋಗ್ತಾ ಇದ್ದೀವಿ. ನಾವು ನೇರ ಟೆಂಪಲ್ ಹತ್ರ ಬಂದಿದ್ದಾಯಿತು. ನೋಡಿ, ಹೋಗ್ತಾ ಇದ್ದೀವಲ್ವ, ಈಗ ಸೀದಾ ಟೆಂಪಲ್ ಹತ್ರ ಇರ್ತೀವಿ. ಟೆಂಪಲ್ ಹತ್ರ ಬಂದು ಇಳಿದಿದ್ದಾದಮೇಲೆ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿದೆ. ಹಾಗೆ ನಾನು ಒಳಗಡೆ ಹೋದರೆ ಇನ್ನೂ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿರಲಿಲ್ಲ. ಹೋದ ತಕ್ಷಣ ನಾನು ಪ್ರದಕ್ಷಿಣೆ ಹಾಕ್ಕೊಂಡ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ದೀಪ ಹಚ್ಚಿದ್ದಾದಮೇಲೆ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡಿದ್ದಾದಮೇಲೆ ನಾನು ವಿಡಿಯೋ ಮಾಡೋದು. ಯಾಕಂದರೆ ದೀಪದ್ದು ನಾನು ಹಚ್ಚೋದು, ನಾನು ಪೂಜೆ ಮಾಡೋದು ಎಲ್ಲ ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ನನ್ನ ಪೂಜೆ ಎಲ್ಲ ಮುಗಿದ್ಮೇಲೆ, ಶ್ರದ್ಧೆ ಭಕ್ತಿಯಿಂದ ಪೂಜೆ ಎಲ್ಲ ಮುಗಿದಾದಮೇಲೆ ನಾನು ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡೋದು. ಲಾಸ್ಟ್ ಎಂಡಿಂಗ್ ಬರಬೇಕಾದ್ರೇ ನಾನು ವಿಡಿಯೋ ಮಾಡೋದು. ಹಾಗಾಗಿ ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಅಲ್ಲಿ ಕಂಪ್ಲೀಟ್ ಆಗಿ ಇನ್ನೇನು ಮಹಾಮಂಗಳಾರತಿಗೆಲ್ಲ ರೆಡಿ ಮಾಡಿದರು. ಇನ್ನೇನು ಸ್ಟಾರ್ಟ್ ಆಯಿತು ಅನ್ನೋ ಅಷ್ಟರಲ್ಲಿ ನನ್ನದು ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ವೀಡಿಯೋಸ್ ಮಾಡಿದೆ. ಮಹಾಮಂಗಳಾರತಿದು ವೀಡಿಯೋಸ್ ಮಾಡಿದೆ. ರಾಯರ ಮಂಗಳಾರತಿ ವೀಡಿಯೋಸ್ ಮಾಡಿಬಿಟ್ಟು ನಾವು ಅಲ್ಲಿಂದ ಮತ್ತೆ ನೇರ ಮನೆಗೆ ಬರಬೇಕಾಗಿತ್ತು. ಮನೆಗೆ ಬರಬೇಕಾದ್ರೆ ಆ ಮಧ್ಯದಲ್ಲಿ ನಮ್ಮವ್ರು ಯಾರೋ ಅವ್ರ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ ಹೊರಟರು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಮಹಾಮಂಗಳಾರತಿ ಆಗಿ ನೆಕ್ಸ್ಟು ಅಲ್ಲೇ ಕೂತ್ಕೊಂಡೆ, 5 ನಿಮಿಷ ಕೂತ್ಕೊಂಡ್ಬಿಟ್ಟು ತದನಂತರ ನಮ್ಮವ್ರು ಬಂದು ಕಾಲ್ ಮಾಡಿದರು, ಬಂದಿದ್ದೀನಿ ಬಾ ಅಂತ. ಅಲ್ಲಿಂದ ನಾವು ಕರೆಕ್ಟಾಗಿ ಮಹಾಮಂಗಳಾರತಿ ಸಮಯ ಆಯಿತು. ಮಹಾಮಂಗಳಾರತಿ ನೋಡಿ, ರಾಯರ ಕೃಪೆಗೆ ನೀವು ಪಾತ್ರರಾಗಿ ಮಹಾಮಂಗಳಾರತಿ ತೊಗೊಂಡ್ಬಿಟ್ಟು ಅಂತ ಹೇಳ್ತಾ, ಮಹಾಮಂಗಳಾರತಿ ನಂತರ ನಾವು ಅಲ್ಲಿ ಮಹಾಮಂಗಳಾರತಿ ಆದಮೇಲೆ ಆ ದೀಪದ್ದೆಲ್ಲ ಒಂದು ಸೈಡ್ ಇಟ್ಟಿರ್ತಾರಲ್ವ, ಅದನ್ನು ನಾವು ಮಹಾಮಂಗಳಾರತಿಯಾಗಿ ನಾವು ತಗೊಂಡ್ಬಿಟ್ಟು ಸ್ವೀಕರಿಸ್ಬಿಟ್ಟು ರಾಯರ ಪ್ರಸಾದ ಕೊಡ್ತಿದ್ದಾರೆ ನೋಡಿ, ತೀರ್ಥ ಹಾಗೆ ಪ್ರಸಾದ ಎರಡೂ ಇಸ್ಕೊಂಡ್ಬಿಟ್ಟು ಮತ್ತೆ ಈ ಕಡೆ ಗರ್ಭಗುಡಿ ಸುತ್ಕೊಂಡು ಬರಬೇಕು. ಗರ್ಭಗುಡಿ ಸುತ್ಕೊಂಡು ಬಂದಾದಮೇಲೆ ಮತ್ತೆ ತೀರ್ಥ ಪ್ರಸಾದವನ್ನು ಅಲ್ಲೇ ಆ ಲೈನಲ್ಲೇ ನೋಡಿ, ಸಖತ್ ಕ್ಯೂ ಇತ್ತು. ಎಷ್ಟು ಕ್ಯೂ ಇತ್ತು ಗೊತ್ತಾ? ನಾನು ಸರಿಯಾಗಿ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಎಲ್ಲರೂ ನನಗೆ ನೋಡ್ತಾಯಿದ್ರು. ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಈ ಥರ ನಾನು ರೆಡಿಯಾಗಿ ಹೋಗಿರೋದು ಟೆಂಪಲ್ಗೆ. ಹಾಗಾಗಿ ನನಗೆ ಒಂದು ಸ್ವಲ್ಪ ಮುಜುಗರ ಆಗ್ತಿತ್ತು. ಇಲ್ಲಿ ಮುಂದೆ ಮಂತ್ರಾಕ್ಷತೆ ಕೊಡ್ತಾಯಿದ್ರು. ಮಂತ್ರಾಕ್ಷತೆ ಮತ್ತು ತೀರ್ಥ ಎಲ್ಲ ಮೈ ಮೇಲೆ ಚಿಮ್ಮಿಸ್ಬಿಟ್ಟು ಮಂತ್ರಾಕ್ಷತೆ ಕೊಡ್ತಾಯಿದ್ರು. ನಾನು ತೀರ್ಥ ಇಸ್ಕೊಂಡ್ಬಿಟ್ಟು ಮಂತ್ರಾಕ್ಷತೆನೂ ಇಸ್ಕೊಂಡ್ಬಿಟ್ಟು ಇಲ್ಲಿ ಎಷ್ಟು ಕೊಡ್ತಾರೋ ಗೊತ್ತಾ, ಅದಕ್ಕೆ ವ್ಯಾಲ್ಯೂ ಅಲ್ಲಿ ಅಂತ ಅಂದ್ಕೊತೀನಿ. 4-5 ಕಾಳು ಥರ ಉದುರಿಸ್ತಿದ್ರು. ಬಟ್ ಏನೋ ಭಗವಂತ ನಮ್ಮ ಪಾಲಿಗೆ ಕೊಟ್ಟಿದ್ದು ಅಂದ್ಕೊಂಡ್ಬಿಟ್ಟು ಅಲ್ಲಿಂದ ನಾನು ಮಂಗಳಾರತಿ ಇನ್ನೊಂದ್ಸತಿ ತೊಗೊಂಡ್ಬಿಟ್ಟು ಅಲ್ಲಿಂದ ನೇರವಾಗಿ ಪಕ್ಕದಲ್ಲಿ ಹಾಗೆ ಅರಿಶಿಣ ಕುಂಕುಮ ಇಟ್ಟಿದ್ರು ಹೆಣ್ಮಕ್ಳಿಗೆ ಅಂತ. ಅರಿಶಿಣ ಕುಂಕುಮ ಎತ್ಕೊಂಡ್ಬಿಟ್ಟು ಅಲ್ಲಿಂದ ಆಚೆ ಹೋಗಬೇಕಾಗಿ ಬಂತು. ಫುಲ್ ಎಂಟ್ರೆನ್ಸಲ್ಲಿ ಹೋದೆ. ಅಲ್ಲಿನೂ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಇಸ್ಕೊಂಡ್ಬಿಟ್ಟು ಇನ್ನೇನು ನಮ್ಮವರು ಕಾಲ್ ಮಾಡಿದ್ರಲ್ವ, ಇಲ್ಲಿಂದ ನಾನು ನೇರ ಆಚೆ ಹೋಗಬೇಕಾಗಿ ಬಂತು. ಅಲ್ಲಿ ಪ್ರಸಾದ ಕೊಡ್ತಿದ್ರಲ್ವ, ಆ ಪ್ರಸಾದ ಇಸ್ಕೊಂಡ್ಬಿಟ್ಟು ಆಚೆ ಹೋದೆ. ನಮ್ಮವ್ರು ಬಂದಿದ್ರು. ಇನ್ನೇನು ಆಯ್ತಲ್ಲ, ಬಂದ್ರಲ್ಲ ಅಂದ್ಕೊಂಡ್ಬಿಟ್ಟು ನನ್ನ ಮಗನ ಸ್ನೇಹಿತ ಸಿಕ್ಕಿದ್ದ ಅಲ್ಲಿ. ಅವನ್ನ ಕೇಳ್ತಾ ಇದ್ದ, ಪ್ರಜತ್ ಬರಲಿಲ್ವಾ ಅಂತ. ಹಾಗಾಗಿ ನಾನು ಅವನಿಗೆ ಬಂದಿಲ್ಲ ಚಿನ್ನ ಅಂತ ಹೇಳಿಬಿಟ್ಟು ಪ್ರಸಾದ ಇಸ್ಕೊಂಡು ನೇರವಾಗಿ ಅಲ್ಲಿಂದ ನಾವು ಗಾಡಿ ಹತ್ತಿ ಅಲ್ಲಿಂದ ನೇರ ಮನೆಗೆ ಬಂದ್ವಿ. ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಅಂತ.